30th ಜೂನ್ 2025 ಕರ್ನಾಟಕ ಸರ್ಕಾರ ಒಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಥಾರಿಟೀಸ್ ನ ಒಂದು ಟೀಮ್ ನ ಸೆಟಪ್ ಮಾಡುತ್ತಾ. ಆ ಕೇಸ್ ಯಾವುದೇ ಮರ್ಡರ್ ಕೇಸ್ ಆಗಿರ್ಲಿಲ್ಲ, ರೇಪ್ ಕೇಸ್ ಕೂಡ ಅಲ್ಲ, ಲೂಟಿ ದರೋಡೆ ಇಂತ ಕೇಸ್ ಕೂಡ ಅಲ್ಲ. ಆಕ್ಚುಲಿ ಕರ್ನಾಟಕ ಸರ್ಕಾರ ಆ ಒಂದು ಸ್ಪೆಷಲ್ ಟೀಮ್ ನ ಫಾರ್ಮ್ ಮಾಡಿದ್ದು ಹಾರ್ಟ್ ಅಟ್ಯಾಕ್ ಕೇಸಸ್ ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ. ಬಿಕಾಸ್ ಅದೇ ತಿಂಗಳಲ್ಲಿ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ 23 ಜನ ಹಾರ್ಟ್ ಪ್ರಾಬ್ಲಮ್ ಇಂದ ಸಡನ್ಲಿ ಡೆತ್ ಆಗಿರ್ತಾರೆ. ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತು ಹೋಗಿರುವಂತಹ ಆ 23 ಜನರಲ್ಲಿ 60 ವರ್ಷದವರು ಇದ್ರು, 40 ವರ್ಷದವರು ಇದ್ರು, 30 ವರ್ಷದವರು ಇದ್ರು. ಅಷ್ಟೇ ಯಾಕೆ 15ರಿಂದ 20 ವರ್ಷದ ಹುಡುಗ ಹುಡುಗಿನೂ ಇದ್ರು. ಸೊ ಒಂದು ಊರಲ್ಲಿ ಕೇವಲ 40 ದಿನದಲ್ಲಿ 23 ಜನ ಹಾರ್ಟ್ ಪ್ರಾಬ್ಲಮ್ ಇಂದ ಸಡನ್ ಆಗಿ ಡೆತ್ ಆಗಿರುವಂತಹ ವಿಷಯ ಕೇಳಿ ಬಂದು ಸರ್ಕಾರ ಇದ್ರ ಹಿಂದೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಒಂದು ಸ್ಪೆಷಲ್ ಟೀಮ್ ನ ಅಪಾಯಿಂಟ್ ಮಾಡಿದ್ದು. ಅಂಡ್ ನೀವು ಇತ್ತೀಚೆಗೆ ನೋಟಿಸ್ ಮಾಡಿರಬಹುದು, ಸುಮಾರಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದಾರ. ಇದೇ ವರ್ಷ ನನ್ನ ಸರ್ಕಲ್ ಅಲ್ಲೇ ನನಗ್ ಗೊತ್ತಿರೋವ್ರೆ 4 ಜನ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋದ್ರು. ಅದರಲ್ಲಿ ಒಂದಿಬ್ರು ನನ್ನ ಏಜ್ ನವರೇ ಇದ್ರು. ಸೊ ಸಡನ್ಲಿ ರೈಸ್ ಆಗ್ತಿರುವಂತಹ ಈ ಹಾರ್ಟ್ ಅಟ್ಯಾಕ್ ಕೇಸಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಮೊನ್ನೆ ಅಷ್ಟೇ ಒಂದು ಹಾಲಿವುಡ್ ನ ಮೂವಿ ನೋಡ್ತಾ ಇದ್ದೆ, ಜುರಾಸಿಕ್ ವರ್ಲ್ಡ್ ರೀಬರ್ತ್ ಅಂತ. ಆ ಮೂವಿಲಿ ಒಬ್ಬ ವಿಲನ್ ಇರ್ತಾನೆ. ಅವನು ಸಖತ್ ರಿಚ್. ಅವನು ಮೆಡಿಸಿನ್ಸ್ ನ ತಯಾರಿಸುವಂತಹ ಕಂಪ್ನಿ ಇರುತ್ತೆ. ಪ್ರತಿಯೊಂದು ಕಾಯಿಲೆಗೂ ಅವರು ಔಷಧಿನ ತಯಾರಿಸ್ತಾ ಇರ್ತಾರೆ ಎಕ್ಸೆಪ್ಟ್ ಒನ್, ಅದೇ ಹಾರ್ಟ್ ಅಟ್ಯಾಕ್. ಹಿ ಸೇಸ್ ಇನ್ ದಟ್ ಮೂವಿ ಈಗೆಲ್ಲ ಹಾರ್ಟ್ ಅಟ್ಯಾಕ್ ನ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಅಂದ್ರೆ ಇನ್ನೊಂದು 10-20 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸುಮಾರಷ್ಟು ಜನ ಸಾಯ್ತಾರೆ. ಸೊ ನಾವೇನಾದ್ರೂ ಎಲ್ರಿಗಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಗೆ ಒಂದು ಔಷಧಿನ ಕಂಡು ಹಿಡಿದ್ಬಿಟ್ರೆ ನಾವು ಮಿಲಿಯನ್ಸ್ ಬಿಲಿಯನ್ಸ್ ಅಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳ್ತಾನೆ. ನೋಡಿ, ಹಾಲಿವುಡ್ ಮೂವೀಸ್ ಅಲ್ಲಿ ಎಸ್ಪೆಷಲಿ ಇಂತಹ ಒಂದು ತುಂಬಾ ದೊಡ್ಡ ಬಜೆಟ್ ಇರುವಂತಹ ಮೂವಿ ವಿಚ್ ಈಸ್ ರಿಲೀಸಿಂಗ್ ಆಲ್ ಅರೌಂಡ್ ದಿ ವರ್ಲ್ಡ್. ಸೊ ಇಂತ ಮೂವೀಸ್ ಅಲ್ಲಿ ಸುಮ್ನೆ ಯಾರ್ಯಾರೋ ಕುತ್ಕೊಂಡು ಏನೇನೋ ಸ್ಕ್ರಿಪ್ಟ್ ಬರೆಯಲ್ಲ. ಲಿಟ್ರಲಿ PhD ಕಂಪ್ಲೀಟ್ ಮಾಡಿರೋರು ಕುತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇರ್ತಾರೆ ಅಂಡ್ ಪ್ರತಿಯೊಂದನ್ನು ಯೋಚನೆ ಮಾಡಿ ಡೈಲಾಗ್ ಬರೀತಾರೆ. ಸೊ ಆ ಮೂವೀಸ್ ಅಲ್ಲಿ ತೋರಿಸುವಂತಹ ಪ್ರತಿಯೊಂದು ಸೀನ್ ಹಿಂದೆ ಏನೋ ಒಂದು ಹಿಡನ್ ಮೆಸೇಜ್ ಇರುತ್ತೆ. ಅರ್ಥ ಆಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಮೂವಿಲಿ ತೋರಿಸಿರೋ ತರ ಹಾರ್ಟ್ ಅಟ್ಯಾಕ್ ನ ಕೇಸಸ್ ತಗೊಳ್ಳಿ, ಎಷ್ಟು ಇನ್ಕ್ರೀಸ್ ಆಗ್ತಾ ಇಲ್ಲ ರೀಸೆಂಟ್ಲಿ. ಎಷ್ಟೋ ಜನ ನಮಗ್ ಗೊತ್ತಿರೋವ್ರೆ ನಮ್ಮ ಕಣ್ಣು ಮುಂದೆ ತುಂಬಾ ಹೆಲ್ತಿಯಾಗಿ ಓಡಾಡ್ದವ್ರೆ ಹಾರ್ಟ್ ಅಟ್ಯಾಕ್ ಬಂದು ಸತ್ ಹೋಗ್ತಿದಾರ. ಸೊ ನಮ್ ದೇಶನ ಯುವ ಭಾರತ, ಯೂತ್ಸ್ ನೇಷನ್ ಅಂತ ಕರಿತೀವಿ. ಬಿಕಾಸ್ ಇಲ್ಲಿ 65% ಗಿಂತ ಜಾಸ್ತಿ ಪಾಪ್ಯುಲೇಷನ್ ಅಂಡರ್ 35 ಏಜ್ ಅಲ್ಲಿ ಬರುತ್ತಾ. ಸೊ ಇಂತ ಯಂಗ್ ಜನರೇಷನ್ ಇವತ್ತು 60-70 ಏಜ್ ಅಲ್ಲಿ ಫೇಸ್ ಮಾಡ್ಬೇಕಿರುವಂತಹ ಹಾರ್ಟ್ ಪ್ರಾಬ್ಲಮ್ ನ 20-30 ಏಜ್ ಅಲ್ಲೇ ಫೇಸ್ ಮಾಡ್ತಿದೆ. ನೋಡಿ, ಹಾರ್ಟ್ ನ ಪ್ರಾಬ್ಲಮ್ ಅಲ್ಲಿ ಮೇಜರ್ 2 ಇವೆ. ಒಂದು ಹಾರ್ಟ್ ಅಟ್ಯಾಕ್, ಇನ್ನೊಂದು ಕಾರ್ಡಿಯಾಕ್ ಅರೆಸ್ಟ್. ನಾನೇನು ಹೆಲ್ತ್ ಎಕ್ಸ್ಪರ್ಟ್ ಅಲ್ಲ, ಬಟ್ ರೀಸೆಂಟ್ ಕೇಸಸ್ ನ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದಾರೋ ಅಷ್ಟೇ ಜನ ಕಾರ್ಡಿಯಾಕ್ ಅರೆಸ್ಟ್ ಇಂದನೂ ಸಾಯ್ತಿದಾರೆ. ಇನ್ಫ್ಯಾಕ್ಟ್ ಕಾರ್ಡಿಯಾಕ್ ಅರೆಸ್ಟ್ ಇಂದನೇ ಒಂದ್ ಪಟ್ಟು ಜಾಸ್ತಿ ಜನ ಸಾಯ್ತಾ ಇರೋದು. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್. ಅಂಡ್ ನಮ್ ಜನರಿಗೆ ಈ ಡಿಫರೆನ್ಸ್ ಗೊತ್ತಿಲ್ಲ. ಸೊ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಏನಾಗುತ್ತೆ, ನಿಮ್ ಹಾರ್ಟ್ ಒಳಗಡೆ ಇರುವಂತಹ ಬ್ಲಡ್ ವೆಸಲ್ಸ್ ಅಲ್ಲಿ ಏನಾದ್ರೂ ಬ್ಲಾಕೇಜ್ ಆದಾಗ ಅಲ್ಲಿ ಬ್ಲಡ್ ನ ಸಪ್ಲೈ ಪ್ರಾಪರ್ ಆಗಿ ಆಗಲ್ಲ. ಬ್ಲಡ್ ಒಂದ್ ಕಡೆನೆ ಸ್ಟಕ್ ಆಗಿ ನಿಂತು ಬಿಡುತ್ತಾ. ಸೊ ಈ ತರ ಆದಾಗ್ಲೇ ಪೇಷಂಟ್ ಗೆ ಚೆಸ್ಟ್ ಅಲ್ಲಿ ಪೇನ್ ಫೀಲ್ ಆಗೋದು. ಅಂಡ್ ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಆ ಒಂದು ಬ್ಲಾಕೇಜ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸೀರಿಯಸ್ ಹಾರ್ಟ್ ಅಟ್ಯಾಕ್ ಇರುತ್ತೆ. ಆ ಬ್ಲಾಕೇಜ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಮೈನರ್ ಹಾರ್ಟ್ ಅಟ್ಯಾಕ್ ಇರುತ್ತೆ. ನೀವು ಈ ಹಾರ್ಟ್ ಅಟ್ಯಾಕ್ ಕೇಸಸ್ ಅಲ್ಲಿ ಬೈಪಾಸ್ ಸರ್ಜರಿ ಅಂತ ಕೇಳಿರ್ತೀರಾ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಅನ್ಕೊಳ್ಳಿ, ಒಂದು ಹೈವೇ. ಆ ಹೈವೇಲಿ ಮುಂದ್ಗಡೆ ರೋಡ್ ತುಂಬಾ ಕೆಟ್ಟ ಹೋಗಿ ತುಂಬಾ ಹಾಳಾಗಿ ಆ ರೋಡ್ ನ ಬ್ಲಾಕ್ ಮಾಡಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಹಿಂದೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ವೆಹಿಕಲ್ಸ್. ಆಗ ಹೈವೇ ಡಿಪಾರ್ಟ್ಮೆಂಟ್ ನವ್ರು ಬಂದು ಟ್ರಾಫಿಕ್ ಜಾಮ್ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಆ ಬ್ಲಾಕೇಜ್ ಎಲ್ಲಿರುತ್ತೋ, ಎಲ್ಲಿ ರೋಡ್ ತುಂಬಾ ಹಾಳಾಗಿ ರೋಡ್ ಬ್ಲಾಕ್ ಆಗಿರುತ್ತೋ ಅದ್ರ ಪಕ್ಕದಲ್ಲೇ ಒಂದು ಆಲ್ಟರ್ನೇಟಿವ್ ಸಣ್ಣದಾಗಿ ಒಂದು ರೋಡ್ ಮಾಡಿ ಅಲ್ಲಿಂದ ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿರುವಂತಹ ವೆಹಿಕಲ್ಸ್ ಎಲ್ಲ ಪಾಸ್ ಆಗೋ ತರ ಮಾಡ್ತಾರೆ. ಸೊ ಇದೇ ತರ ಸೇಮ್ ಬೈಪಾಸ್ ಸರ್ಜರಿಯಲ್ಲಿ ಏನಾಗುತ್ತೆ, ಹಾರ್ಟ್ ನ ಯಾವ ಒಂದು ಬ್ಲಡ್ ವೆಸಲ್ ಅಲ್ಲಿ ಬ್ಲಾಕೇಜ್ ಆಗಿ ಅಲ್ಲಿಂದ ಬ್ಲಡ್ ಫ್ಲೋಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೋ ಅದ್ರ ಪಕ್ಕದಲ್ಲೇ ಇನ್ನೊಂದು ಆಲ್ಟರ್ನೇಟಿವ್ ಬ್ಲಡ್ ವೆಸಲ್ ನ ಇಂಪ್ಲಾಂಟ್ ಮಾಡಿ ಅದ್ರ ಮೂಲಕ ಈಸಿಯಾಗಿ ಬ್ಲಡ್ ಫ್ಲೋ ಆಗೋ ತರ ಮಾಡ್ತಾರೆ. ಇದನ್ನ ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ನ ಫೇಸ್ ಮಾಡಿರುವಂತಹ ಬಹಳಷ್ಟು ಜನ ಪೇಷಂಟ್ಸ್ ಈ ಒಂದು ಬೈಪಾಸ್ ಸರ್ಜರಿ ಅಂತಾನೆ ಬದುಕುಳಿದಿರೋದು. ಆದ್ರೆ ಈ ಬೈಪಾಸ್ ಸರ್ಜರಿ ಅನ್ನೋದು ತುಂಬಾನೇ ಕಾಸ್ಟ್ಲಿ. ನೀವು ನಮ್ ಬೆಂಗಳೂರಲ್ಲಿ ಈ ಒಂದು ಸರ್ಜರಿನ ಮಾಡಿಸ್ತೀರಾ ಅಂದ್ರೆ ಅರೌಂಡ್ 1 lakh to
5 lakh ವರೆಗೂ ಖರ್ಚಾಗುತ್ತೆ. ಪಕ್ಕದ ಸ್ಟೇಟ್ ಹೈದರಾಬಾದ್ ಅಲ್ಲಿ ಸರ್ಜರಿ ಮಾಡಿಸ್ತೀರಾ ಅಂದ್ರೆ 1 lakh ಇಂದ 8 lakh ವರೆಗೂ ಖರ್ಚಾಗುತ್ತೆ. ಹೀಗೆ ಬೇರೆ ಬೇರೆ ಸಿಟಿಲಿ ಬೇರೆ ಬೇರೆ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿ ಈ ಒಂದು ಪ್ರೈಸ್ ಅನ್ನೋದು ವೇರಿ ಆಗುತ್ತೆ. ಬಟ್ ಎಲ್ಲ ಲ್ಯಾಕ್ಸ್ ಅಲ್ಲೇ ಮಾತುಗಳು. ಸೊ ಈಗ ನೀವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀರಾ, ಮನೆಯ ಆಧಾರ ಸ್ತಂಭನೆ ನೀವು. ಸೊ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ, ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನಿಮ್ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಬರ್ಡನ್ ಆಗ್ಬಾರ್ದು, ನಿಮ್ ಫ್ಯಾಮಿಲಿ ಬೀದಿ ಪಾಲ್ ಆಗ್ಬಾರ್ದು ಅಂದ್ರೆ ಬುದ್ಧಿವಂತರು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರ. ಅಂಡ್ ಮೈ ಸಜೆಷನ್ ಇಸ್ ಚೂಸ್ ಡಿಟೋ. ಹೆಲ್ತ್ ಇನ್ಶೂರೆನ್ಸ್ ಆಗ್ಲಿ, ಟರ್ಮ್ ಇನ್ಶೂರೆನ್ಸ್ ಆಗ್ಲಿ, ಇವ್ರ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲಾ ತರದ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಒಂದೇ ಕಡೆ ಸಿಗ್ತಾರ. ಇಫ್ ಇನ್ ಕೇಸ್ ನಿಮ್ಗೆ ನಿಮ್ ನೀಡ್ಸ್ ಅಕಾರ್ಡಿಂಗ್ ಒಂದು ಪಾಲಿಸಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಇವ್ರ ವೆಬ್ಸೈಟ್ ಅಲ್ಲೇ ನಿಮ್ಗೆ ಎಜುಕೇಶನಲ್ ಕಂಟೆಂಟ್ ಕೂಡ ಸಿಗುತ್ತೆ. ಅದನ್ನ ನೋಡಿ ನೀವು ನಿಮ್ಮ ಅಕಾರ್ಡಿಂಗ್ ಯಾವ್ದು ನಿಮ್ಗೆ ಬೆಸ್ಟ್ ಪಾಲಿಸಿ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಪಾಲಿಸಿನ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಪಾಲಿಸಿ ರಿಗಾರ್ಡಿಂಗ್ ನಿಮ್ಗೆ ಏನೇ ಚಿಕ್ಕ ನೋಡಿ, ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದಾಗ ಬರುವಂತಹ ಒಂದು ದೊಡ್ಡ ತಲೆನೋವೇನ್ ಹೇಳಿ ಸ್ಪ್ಯಾಮ್ ಕಾಲ್ಸ್. ಲಿಟ್ರಲಿ ಮಾರ್ಕೆಟಿಂಗ್ ಟೀಮ್ ನವರು 1 hour ಕಾಲ್ ಮಾಡಿ ಎಷ್ಟು ಇರಿಟೇಟ್ ಮಾಡಿ ಹಾಕ್ತಾರೆ ಅಂದ್ರೆ ಇನ್ಶೂರೆನ್ಸ್ ತಗೊಳ್ಳೋದೇ ಬೇಡ ಅನ್ಸ್ಬಿಡುತ್ತೆ. ಬಟ್ ಡಿಟೋ ವಿಲ್ ನೆವರ್ ಡೂ ದಟ್. ಇವ್ರ ವೆಬ್ಸೈಟ್ ಅಲ್ಲಿ ನಿಮ್ ನೀಡ್ಸ್ ಅಕಾರ್ಡಿಂಗ್ ನಿಮ್ಗೆ ಯಾವ್ದಾದ್ರು ಒಂದು ಪಾಲಿಸಿ ಇಷ್ಟ ಆಯ್ತು, ಅದರಲ್ಲಿ ನಿಮ್ಗೆ ಏನೋ ಚಿಕ್ಕ ಪುಟ್ಟ ಡೌಟ್ಸ್ ಇದೆ ಅಂದ್ರೆ ನೀವಾಗಿನೇ ಅಲ್ಲಿ ಒಂದು ಕಾಲ್ ನ ಶೆಡ್ಯೂಲ್ ಮಾಡ್ಬೇಕಾಗುತ್ತೆ. ಅಂಡ್ ಆಮೇಲೆ ಇವ್ರು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಸುಮ್ನೆ ಕಾಲ್ ಮಾಡಿ ತಲೆ ತಿನ್ನೋದು ಡಿಟೋ ವಿಲ್ ನೆವರ್ ಡೂ ದಟ್. ಡಿಟೋ ಥ್ರೂ ನೀವು ಯಾವುದೇ ಕೈಂಡ್ ಆಫ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಿದ್ರು, ಅದು ಹೆಲ್ತ್ ಇನ್ಶೂರೆನ್ಸ್ ಆಗ್ಲಿ, ಟರ್ಮ್ ಇನ್ಶೂರೆನ್ಸ್ ಆಗ್ಲಿ, ವೆಹಿಕಲ್ ಇನ್ಶೂರೆನ್ಸ್ ಆಗ್ಲಿ, ಎನಿ ಕೈಂಡ್ ಆಫ್ ಇನ್ಶೂರೆನ್ಸ್ ಮಾಡಿಸಿದ್ರು ಡಾಕ್ಯುಮೆಂಟೇಶನ್ ಇಂದ ಹಿಡಿದು ಕ್ಲೇಮ್ ಸೆಟಲ್ಮೆಂಟ್ ಪ್ರತಿ ಒಂದರಲ್ಲಿ ಇವ್ರು ನಿಮಗೆ ತುಂಬಾನೇ ಹೆಲ್ಪ್ ಮಾಡ್ತಾರ. ಅಂಡ್ ಇನ್ನೊಂದು ವಿಷಯ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನೀವು ಎಷ್ಟು ಎಂಗೇಜ್ ಅಲ್ಲಿ ಪರ್ಚೇಸ್ ಮಾಡ್ತಿರೋ ಆ ಪ್ರೀಮಿಯಂ ನ ಪ್ರೈಸ್ ಅಷ್ಟೇ ಕಡಿಮೆ ಇರುತ್ತೆ. ಸೊ ನೀವು ನಿಮ್ಗಾಗ್ಲಿ ಅಥವಾ ನಿಮ್ ಫ್ಯಾಮಿಲಿ ಯಾರಿಗಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ರೆ ಡೂ ಚೆಕ್ ಔಟ್ ಡಿಟೋ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. 29th October 2021 ಶುಕ್ರವಾರದ ದಿನ ಅವತ್ತು ಎ ವೆರಿ ಫೇಮಸ್ ಅಂಡ್ ವೆರಿ ಟ್ಯಾಲೆಂಟೆಡ್ ಸ್ಯಾಂಡಲ್ವುಡ್ ಆಕ್ಟರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬೆಳಿಗ್ಗೆ 10-11 ಗಂಟೆ ಹಾಗೆ ತಮ್ಮ ಮನೆಯಲ್ಲಿ ಹೈ ಇಂಟೆನ್ಸ್ ಜಿಮ್ ವರ್ಕೌಟ್ ಮಾಡ್ತಿರ್ತಾರೆ. ಆಗ ಸಡನ್ಲಿ ಅಪ್ಪು ಸರ್ಗೆ ಚೆಸ್ಟ್ ಅಲ್ಲಿ ಒಂಥರ ಪೇನ್ ಫೀಲ್ ಆಗುತ್ತಾ ಅಂಡ್ ಸಫೋಕೇಶನ್ ಫೀಲ್ ಆಗಿ ಉಸಿರಾಡೋದಕ್ಕೂ ತೊಂದರೆ ಆಗ್ತಾ ಇರುತ್ತಾ. ಅಪ್ಪು ಸರ್ ಮನೆಯಲ್ಲಿರುವಂತಹ ತಮ್ಮ ವೈಫ್ ಅಶ್ವಿನಿ ಅವ್ರಿಗೆ ಕರೆದು ನನ್ಗೆ ಈ ತರ ಸಫೋಕೇಶನ್ ಫೀಲ್ ಆಗ್ತಿದೆ, ಚೆಸ್ಟ್ ಅಲ್ಲಿ ಪೇನ್ ಫೀಲ್ ಆಗ್ತಿದೆ ಅಂತ ಮೇಡಮ್ ಅವ್ರಿಗೆ ಹೇಳಿದಾಗ ಅಶ್ವಿನಿ ಮೇಡಮ್ ಅವರು ಇಮಿಡಿಯೇಟ್ಲಿ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಅವ್ರ ಅವೈಲಬಿಲಿಟಿನ ತಿಳ್ಕೊಂಡು ಅಪ್ಪು ಅವ್ರನ್ನ ಕರ್ಕೊಂಡು ಕ್ಲಿನಿಕ್ ಹೋಗ್ತಾರೆ. ಕ್ಲಿನಿಕ್ಗೆ ರೀಚ್ ಆಗೋಷ್ಟ್ರಲ್ಲಿ ಅಪ್ಪು ಸರ್ ಅವರ ಸಿಚುವೇಶನ್ ತುಂಬಾ ಕೆಟ್ಟಿರುತ್ತೆ. ಹಂಗೋ ಹಿಂಗೋ ಮಾಡಿ ಕ್ಲಿನಿಕ್ಗೆನೋ ರೀಚ್ ಆಗ್ತಾರೆ. ಅಲ್ಲಿ ಡಾಕ್ಟರ್ಸ್ ಅಪ್ಪು ಸರ್ಗೆ ECG ಎಲ್ಲ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಪ್ಪು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ. ಅಷ್ಟು ಮೇಜರ್ ಹಾರ್ಟ್ ಅಟ್ಯಾಕ್ ಬಂದಿದ್ರು ಅಪ್ಪು ಅವರು ಅದನ್ನ ಫೇಸ್ ಮಾಡಿರ್ತಾರೆ. ಇನ್ನು ಅವ್ರ ಬಾಡಿಯಿಂದ ಪ್ರಾಣ ಹೋಗಿರಲ್ಲ. ಸೊ ಅಪ್ಪು ಸರ್ನ ಪ್ರಾಣ ಉಳಿಸ್ಲಿಕ್ಕೆ ಇಮಿಡಿಯೇಟ್ಲಿ ಅವ್ರನ್ನ ವಿಕ್ರಮ್ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ. ಆದ್ರೆ ಅಪ್ಪು ಅವರು ತಮ್ಮ ಪ್ರೈವೇಟ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವ್ರ ಡೆತ್ ಆಗ್ಬಿಡುತ್ತೆ. ನಾನು ನಿಮಗೆ ಆಗ್ಲೇ ಹಾರ್ಟ್ ಅಟ್ಯಾಕ್ ಹಾಗೂ ಕಾರ್ಡಿಯಾಕ್ ಅರೆಸ್ಟ್ಗೂ ಇರುವಂತಹ ಡಿಫ್ರೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಅಂತೂ ಗೊತ್ತಾಯ್ತು, ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಇನ್ನೂ ಹೇಳಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ಫ್ರಮ್ ಹಾರ್ಟ್ ಅಟ್ಯಾಕ್. ಇದರಲ್ಲಿ ನಿಮ್ಮ ಹಾರ್ಟ್ ಅಲ್ಲಿ ಇರುವಂತಹ ಬ್ಲಡ್ ವೆಸಲ್ಸ್ ಅಲ್ಲಿ ಯಾವುದೇ ರೀತಿ ಬ್ಲಾಕೇಜ್ ಏನೂ ಆಗಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಲೆಕ್ಟ್ರಿಕ್ ಸಿಗ್ನಲ್ಸ್. ಬ್ರೇನ್ ಇಂದ ಹಾರ್ಟ್ ಗೆ ಏನಾದ್ರು ಪ್ರಾಪರ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಸಿಗದೆ ಇದ್ದಾಗ ಹಾರ್ಟ್ ವರ್ಕ್ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಅಂಡ್ ದಟ್ ಸಿಚುವೇಶನ್ ಕನ್ಸಿಡರ್ಡ್ ಆಸ್ ಕಾರ್ಡಿಯಾಕ್ ಅರೆಸ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಎಲ್ಲಾದ್ರೂ ಇಲ್ಲಿ ಸ್ಕಿನ್ ಮೇಲೆ ಪಿಂಚ್ ಮಾಡಿದಾಗ ನನ್ಗೆ ನೋ ಫೀಲ್ ಆಗುತ್ತೆ. ನನ್ಗೆ ಇಲ್ಲಿಂದ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ನೋ ಫೀಲ್ ಆಗುತ್ತೆ. ಆಗ ನನ್ನ ಬ್ರೈನ್ ಡಿಫೆನ್ಸ್ ಸಿಸ್ಟಮ್ ನ ಆನ್ ಮಾಡಿ ಅದೇನ್ ಪಿಂಚ್ ಮಾಡಿದಾಗ ನೋ ಫೀಲ್ ಆಗುತ್ತೋ ಆ ನೋವ್ನ ತಡೆಯೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಲ್ಲಿ ತುಂಬಾನೇ ಮೇನ್ ಇಂಪಾರ್ಟೆಂಟ್ ರೋಲ್ ಬಂದು ಆ ಎಲೆಕ್ಟ್ರಿಕ್ ಸಿಗ್ನಲ್ದು. ಏನೋ ನಾನು ಇಲ್ಲಿ ಪಿಂಚ್ ಮಾಡಿದಾಗ ಆ ಒಂದು ನೋವು ಫೀಲ್ ಆಯ್ತೋ, ಏನೋ ಒಂದು ಸಿಗ್ನಲ್ ಇಲ್ಲಿಂದ ಬ್ರೈನ್ ಹೋಯ್ತೋ, ಆ ಒಂದು ಸಿಗ್ನಲ್, ಆ ಒಂದು ಎಲೆಕ್ಟ್ರಿಕ್ ಸಿಗ್ನಲ್ ತುಂಬಾನೇ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ಹಾರ್ಟ್ ಗೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಬ್ರೈನ್ ಇಂದ ಪ್ರಾಪರ್ ಸಿಗ್ನಲ್ ಸಿಗದೆ ಇದ್ದಾಗ ಹಾರ್ಟ್ ವರ್ಕ್ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಅಂಡ್ ಹಾರ್ಟ್ ನಿಂತ್ ಹೋಯ್ತು ಅಂದ್ರೆ ಬಾಡಿಲಿ ಬ್ಲಡ್ ಪಂಪ್ ಆಗಲ್ಲ. ಅಂಡ್ ಬ್ಲಡ್ ಪಂಪ್ ಆಗಲ್ಲ ಅಂದ್ರೆ ಬಾಡಿಲಿರುವಂತಹ ಬೇರೆ ಬೇರೆ ಆರ್ಗನ್ಸ್ ಗೆ ಬ್ಲಡ್ ಹೋಗಲ್ಲ. ಅಂಡ್ ಅಲ್ಟಿಮೇಟ್ಲಿ ಕಂಪ್ಲೀಟ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿ ಪರ್ಸನ್ ನ ಡೆತ್ ಆಗುತ್ತೆ. ಅಪ್ಪು ಸರ್ ಅವ್ರ ಕೇಸಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾರೆ, ಅಪ್ಪು ಸರ್ ಅವತ್ ಏನಾದ್ರು ಆ ಡಾಕ್ಟರ್
ಡಾಕ್ಟರ್ನ ಕ್ಲಿನಿಕ್ ಇಂದ ವಿಕ್ರಮ್ ಹಾಸ್ಪಿಟಲ್ಗೆ ತಮ್ಮ ಪ್ರೈವೇಟ್ ಕಾರಲ್ಲದೆ ಆಂಬುಲೆನ್ಸ್ ಅಲ್ಲಿ ಹೋಗಿದ್ರೆ ಅವ್ರ ಪ್ರಾಣ ಉಳಿತಿತ್ತಂತ. ಕಾಸ್ ಆಂಬುಲೆನ್ಸ್ ಅಲ್ಲಿ ಶಾಕ್ ಡೆಫಿಬ್ರಿಲೇಟರ್ ಇರುತ್ತೆ ಅಂಡ್ ಒಂದು ಸಿಂಗಲ್ DC ಶಾಕ್ ಕೊಟ್ಟಿದ್ರೆ ಸಾಕಿತ್ತು, ಅಪ್ಪು ಅವರ ಪ್ರಾಣ ಉಳಿತಿತ್ತಂತ. ನೋಡಿ, ಹಾರ್ಟ್ ಅಟ್ಯಾಕ್ ಬರಬಹುದಾ ಅಂತ ರೆಗ್ಯುಲರ್ ECG ಮಾಡಿಸ್ಕೊಂಡ್ರೆ ಒಂದ್ ಮಟ್ಟಕ್ಕೆ ಗೊತ್ತಾಗುತ್ತಾ, ಆಗ ಎಷ್ಟು ಬ್ಲಾಕೇಜ್ ಇದೆ ಅಂತೆಲ್ಲ ತಿಳ್ಕೊಂಡು ಅದ್ರ ಅಕಾರ್ಡಿಂಗ್ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೋಬಹುದು. ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಹಂಗಲ್ಲ. ಇದು ಯಾವಾಗ, ಎಲ್ಲಿ, ಯಾವ ಟೈಮ್ ಅಲ್ಲಿ ಯಾರಿಗ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಅಪ್ಪು ಸರ್ ಅವರು ತೀರ್ಕೊಂಡಾಗ ಒಬ್ರು ವೆರಿ ಫೇಮಸ್ ಆರ್ಟಿಸ್ಟ್ ಮೀಡಿಯಾ ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಅವ್ರು ಹೆಸರು ತಗೊಳ್ಳೋದು ಬೇಡ, ಬಟ್ ಅವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಎಷ್ಟು ಮಿಸ್ಲೀಡಿಂಗ್ ಇತ್ತು ಅಂದ್ರೆ, ಅವ್ರು ಹೇಳ್ತಾರೆ ಅಪ್ಪು ಅವರು ಎಷ್ಟೆಲ್ಲ ಫಿಟ್ನೆಸ್ ನ ಮೇಂಟೈನ್ ಮಾಡಿದ್ರು, ಹಿಂಗೆಲ್ಲ ವರ್ಕೌಟ್ ಮಾಡ್ತಿದ್ರು, ಎಷ್ಟು ಜಿಮ್ ಫ್ರೀಕ್ ಇದ್ರು, ಬ್ಯಾಡ್ ಹ್ಯಾಬಿಟ್ಸ್ ಇರ್ಲಿಲ್ಲ, ಹೆಲ್ತಿ ಫುಡ್ ನೇ ಕನ್ಸ್ಯೂಮ್ ಮಾಡೋರು, ಸ್ಟಿಲ್ ಅಂತವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದು ಅಂತವ್ರೆ ಸತ್ ಹೋಗಿದ್ದಾರೆ ಅಂದ್ರೆ, ಇನ್ನು ನಾವು ನೀವು ಏನ್ ಜಿಮ್ ಮಾಡಿ, ಏನ್ ವರ್ಕೌಟ್ ಮಾಡಿ, ಏನ್ ಪ್ರಯೋಜನ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ರು. ಲಿಟ್ರಲಿ ಈ ಒಂದು ಮಾತನ್ನ ಕೇಳಾದ್ಮೇಲೆ ಎಷ್ಟೋ ಜನ ಜಿಮ್ ಹೋಗೋದೇ ಬಿಟ್ಬಿಟ್ರು. ಜಿಮ್ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗ್ತಾವೆ. ಯಾಕಂತಂದ್ರೆ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ನಿಮ್ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಏನಿರುತ್ತೋ ಅದು ತುಂಬಾ ಫಾಸ್ಟ್ ಇರುತ್ತೆ. ಸೊ ಎಲ್ಲಾದ್ರೂ ಹಾರ್ಟ್ ಅಲ್ಲಿ ಒಂದ್ ಸ್ವಲ್ಪ ಸಣ್ಣ ಬ್ಲಾಕೇಜ್ ಇದ್ರೂ ಸಹ ಬ್ಲಡ್ ಫ್ಲೋ ಅನ್ನೋದು ಬ್ಲಾಕ್ ಆಗಿ ವ್ಯಕ್ತಿ ಚೆಸ್ಟ್ ಪೇನ್ ನ ಫೀಲ್ ಮಾಡ್ತಾನೆ. ನಾಟ್ ಓನ್ಲಿ ಇನ್ ಜಿಮ್, ಎಷ್ಟೋ ಜನ ಕ್ರಿಕೆಟ್ ಆಡ್ಬೇಕಾದ್ರೆ ಸತ್ ಹೋಗಿದ್ದಾರೆ, ಎಷ್ಟೋ ಜನ ಡ್ಯಾನ್ಸ್ ಮಾಡ್ಬೇಕಾದ್ರೆ ಸತ್ ಹೋಗಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಸತ್ ಹೋಗಿರ್ತಾರೆ. ಅಪ್ಪು ಸರ್ ಅವ್ರ ಕೇಸಲ್ಲಿ ಅಪ್ಪು ಸರ್ಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಹಾರ್ಟ್ ನ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ. 27 ಸೆಪ್ಟೆಂಬರ್ 2017 ಅಪ್ಪು ಸರ್ ಅವರು ಜಯದೇವ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದಾಗ ಅಲ್ಲಿನ ಡಾಕ್ಟರ್ಸ್ ಅವ್ರಿಗೆ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಅಂತ ಒಂದು ಸಜೆಷನ್ ಕೊಟ್ಟಿರ್ತಾರ. ಈ ಸಜೆಷನ್ ಯಾಕೆ ಕೊಟ್ರು ಅಂತಂದ್ರೆ, ರಾಜ್ಕುಮಾರ್ ಫ್ಯಾಮಿಲಿಲಿ ಅವ್ರ ಇಡೀ ಬ್ಲಡ್ ಲೈನ್ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಹಾರ್ಟ್ ನ ಪ್ರಾಬ್ಲಮ್ಸ್ ಇವೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ ಹೋಗಿದ್ದು ಹಾರ್ಟ್ ನ ಪ್ರಾಬ್ಲಮ್ ಇಂದಾನೆ. ಪಾರ್ವತಮ್ಮ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಬಟ್ ಸ್ಟಿಲ್ ಅವ್ರು ಡೆತ್ ಆಗಿದ್ದು ಹಾರ್ಟ್ ಪ್ರಾಬ್ಲಮ್ ಇಂದಾನೆ. ರಘು ಸರ್ ಅವ್ರಿಗೆ 2013 ಒಂದು ಮೈನರ್ ಹಾರ್ಟ್ ಅಟ್ಯಾಕ್ ಬಂದಿದೆ. ಶಿವಣ್ಣ ಅವ್ರಿಗೆ 2015 ಒಂದು ಮೈನರ್ ಹಾರ್ಟ್ ಅಟ್ಯಾಕ್ ಬಂದಿದೆ. ಸೊ ನಿಮ್ ಫ್ಯಾಮಿಲಿಲಿ ಬಹಳಷ್ಟು ಜನರಿಗೆ ಹಾರ್ಟ್ ನ ಪ್ರಾಬ್ಲಮ್ಸ್ ಬಂದಿದೆ ಅಂದ್ರೆ ಜೆನೆಟಿಕಲಿ ದೇರ್ ಆರ್ ಹೈ ಚಾನ್ಸಸ್ ನಿಮ್ಗೂ ಹಾರ್ಟ್ ನ ಪ್ರಾಬ್ಲಮ್ ಬಂದೇ ಬರುತ್ತೆ. ನೋ ಮ್ಯಾಟರ್ ನೀವು ಎಷ್ಟು ಫಿಟ್ ಇದ್ದೀರಾ, ನೀವೆಷ್ಟು ಜಿಮ್ ಮಾಡ್ತೀರಾ, ನೀವೆಷ್ಟು ಹೆಲ್ತಿ ಫುಡ್ ತಿಂತೀರಾ, ನಿಮಗೆ ಗುಡ್ ಹ್ಯಾಬಿಟ್ಸ್ ಇದಾವ, ಬ್ಯಾಡ್ ಹ್ಯಾಬಿಟ್ಸ್ ಇದಾವ, ನೋ ಮ್ಯಾಟರ್ಸ್. ನಿಮ್ ಜೆನೆಟಿಕ್ಸ್ ಅಲ್ಲಿ ನಿಮ್ ತಂದೆ ತಾಯಿ ಅವ್ರಿಗೆ, ಅವ್ರ ತಂದೆ ತಾಯಿ ಅವ್ರಿಗೆ ಹಾರ್ಟ್ ನ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಹೈ ಚಾನ್ಸಸ್ ನಿಮ್ಗೂ ಬಂದೇ ಬರುತ್ತೆ. ಜೆನೆಟಿಕಲಿ ಬಿಟ್ಟು ನಿಮ್ಗೆ ಬೇರೆ ಯಾವುದೇ ರೀತಿಯಿಂದ ಹಾರ್ಟ್ ನ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಈ ಕ್ವಶನ್ಗೆ ಆನ್ಸರ್ ಹುಡ್ಕೋಕ್ ಹೋದ್ರೆ ಯೂಟ್ಯೂಬ್ ಅಲ್ಲಿ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಸಿಗ್ತವೆ. ಅದರಲ್ಲಿ ಬಹಳಷ್ಟು ಹೆಲ್ತ್ ಎಕ್ಸ್ಪರ್ಟ್ಸ್ ನ ಇಂಟರ್ವ್ಯೂಸ್ ನೋಡ್ದೆ, ಅವ್ರ ರಿಸರ್ಚ್ ಮೆಟೀರಿಯಲ್ ನ ನೋಡ್ದೆ. ಏನಿಲ್ಲ, ಒಂದಿಷ್ಟು ಮಿಸ್ಟೇಕ್ಸ್ ನ ನಾವು ಡೈಲಿ ಬೇಸಿಸ್ ಮೇಲೆ ರಿಪೀಟ್ ಮಾಡ್ತಾ ಇದೀವಿ. ಅದ್ರ ಮೇಲೆ ಕಂಟ್ರೋಲ್ ಬಂತು ಅಂದ್ರೆ ಒಂದು ಮಟ್ಟಕ್ಕೆ ಹಾರ್ಟ್ ಅಟ್ಯಾಕ್ ನ ಕೂಡ ಕಂಟ್ರೋಲ್ ಮಾಡಬಹುದು. 14th ಡಿಸೆಂಬರ್ 2023 ಈ ಮರಾಠಿ ಫಿಲ್ಮ್ ಆಕ್ಟರ್ ಶ್ರೇಯಸ್ ತಲ್ಪಡೆ ವೆಲ್ಕಮ್ ಟು ದ ಜಂಗಲ್ ಅನ್ನುವಂತಹ ಒಂದು ಮೂವಿನ ಶೂಟಿಂಗ್ ಅಲ್ಲಿ ತುಂಬಾ ಬಿಸಿ ಇರ್ತಾರ. ಅರ್ಲಿ ಮಾರ್ನಿಂಗ್ ಇಂದ ಹಿಡಿದು ಲೇಟ್ ನೈಟ್ ವರೆಗೂ ಶೂಟಿಂಗ್ ಇರುತ್ತೆ. ಸೊ ಫೈನಲಿ ಲೇಟ್ ನೈಟ್ ಆ ಒಂದು ಶೂಟಿಂಗ್ ನ ಮುಗಿಸಿ ಶ್ರೇಯಸ್ ಅವರು ತಮ್ಮ ಮನೆಗೆ ಹೋಗ್ತಾರ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಂಗೆ ಶ್ರೇಯಸ್ ಅವ್ರಿಗೆ ಏನೋ ಒಂಥರ ಅನ್ಈಸಿ ಫೀಲ್ ಆಗುತ್ತೆ. ಒಂಥರ ಸಫೋಕೇಶನ್ ಫೀಲ್ ಆಗಿ ಚೆಸ್ಟ್ ಅಲ್ಲಿ ಒಂಥರ ಲೈಟ್ ಆಗಿ ಪೇನ್ ಶುರು ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ ಅಂಡ್ ಹಾಸ್ಪಿಟಲ್ ಒಳಗಡೆ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಯರ್ಲಿ 10 ಮಿನಿಟ್ಸ್ ವರ್ಗು ಹಾರ್ಟ್ ಬೀಟ್ ಅನ್ನೋದು ಇಲ್ಲದೆ ಸತ್ತು ಬಿದ್ದಿರ್ತಾರ. ಬಟ್ ಆ ಒಂದು 10 ಮಿನಿಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ DC ಶಾಕ್ ಕೊಟ್ಟು ಕಂಟಿನ್ಯೂಸ್ಲಿ CPR ಮಾಡಿದಾಗ ಕೊನೆಗೆ ಹಂಗೋ ಹಿಂಗನೋ ಬೈ ಗಾಡ್ ಗ್ರೇಸ್ ಅಂತಾನೆ ಅನ್ಕೊಳ್ಳಿ 10 ಮಿನಿಟ್ಸ್ ಆದ್ಮೇಲೆ ಶ್ರೇಯಸ್ ಅವ್ರ ಹಾರ್ಟ್ ಬೀಟ್ ಮತ್ತೆ ವರ್ಕ್ ಮಾಡುತ್ತಾ. ಅಪ್ಪು ಸರ್ ತರ ಶ್ರೇಯಸ್ ಕೂಡ ತುಂಬಾನೇ ಹೆಲ್ತಿ ಪರ್ಸನ್, ಒಳ್ಳೆ ಫಿಟ್ನೆಸ್ ಇರುವಂತಹ ವ್ಯಕ್ತಿ, ಸ್ಮೋಕಿಂಗ್ ಮಾಡಲ್ಲ, ಡ್ರಿಂಕಿಂಗ್ ಮಾಡಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಇಟ್ಸ್ ಬಿಕಾಸ್ ಆಫ್ ಹೈ ಸ್ಟ್ರೆಸ್. ಸ್ಟ್ರೆಸ್ ಅನ್ನೋದು ನಮ್ ಬಾಡಿ ಒಳಗಡೆನೆ ಇರುವಂತಹ ಒಂದು ಪಾಯ್ಸನ್, ಒಂದು ಸೈಲೆಂಟ್ ಕಿಲ್ಲರ್ ಅಂಡ್ ಆಲ್ಮೋಸ್ಟ್ ಆಲ್ 95% ಆಫ್ ಹೆಲ್ತ್ ಇಶ್ಯೂಸ್ ಗೆ ಈ ಸ್ಟ್ರೆಸ್ ಅನ್ನೋದೇ ಕಾರಣ. ಮುಂಚೆ ಎಲ್ಲ ನೋಡಿ ನಮ್ ಇಂಡಿಯನ್ಸ್ಗೆ ಸಾಫ್ಟ್ವೇರ್ ಜಾಬ್ಸ್ ಇರ್ಲಿಲ್ಲ, ವರ್ಕ್ ಫ್ರಮ್ ಹೋಮ್ ಇರ್ಲಿಲ್ಲ, ಅದ್ರ ಬದಲಾಗಿ ಮೈ ಬಗ್ಸಿ ದುಡಿಬೇಕಿತ್ತು, ಫಿಸಿಕಲ್ ಸ್ಟ್ರೆಸ್ ಇರ್ತಾ ಇತ್ತು, ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಆದ್ರೆ ಬರ್ತಾ ಬರ್ತಾ ಟ್ರೆಂಡ್ ಹೇಗ್ ಚೇಂಜ್ ಆಯ್ತು ಅಂದ್ರೆ ಎಲ್ಲಾ ಸಾಫ್ಟ್
ಸಾಫ್ಟ್ವೇರ್ ಕೆಲಸ, ಯಾವಾಗ್ಲೂ ಲ್ಯಾಪ್ಟಾಪ್ ಇಟ್ಕೊಂಡು ತಿರುಗಾಡ್ಬೇಕು, ವರ್ಕ್ ಫ್ರಮ್ ಹೋಮ್, ಯಾವ್ದು ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ಎಲ್ಲ ಮೆಂಟಲ್ ಸ್ಟ್ರೆಸ್. ಒಂದು ರಿಪೋರ್ಟ್ ಹೇಳುತ್ತೆ ನಮ್ ಯಂಗ್ ಇಂಡಿಯನ್ಸ್ ಅಲ್ಲಿ 64% ಜನ ಏನಿದಾರೋ ಇವರಲ್ಲಿ ಸ್ಟ್ರೆಸ್ ಅನ್ನೋದು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಇದೆ, ವಿಚ್ ಇಸ್ ಟೂ ಡೇಂಜರಸ್. ಫುಡ್ ಅಂದರೆ ನಾನಿಲ್ಲಿ ಮನೇಲಿ ತಯಾರಿಸುವಂತಹ ಫುಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ಜಂಕ್ ಫುಡ್, ಸ್ಟ್ರೀಟ್ ಫುಡ್. ಸ್ಟ್ರೀಟ್ ಫುಡ್ ಅನ್ನೋದು ಎಷ್ಟು ಅನ್ಹೈಜಿನಿಕ್ ಆಗಿ ತಯಾರಿಸ್ತಾರೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತು. ಇಂಟರ್ನೆಟ್ ಅಲ್ಲಿ ಬೇಜನ್ ವಿಡಿಯೋಸ್ ಬಿದ್ದಿವೆ, ಬಟ್ ಸ್ಟಿಲ್ ನಮ್ ಜನರಿಗೆ ಬುದ್ಧಿ ಬರ್ತಿಲ್ಲ. ಲಿಟ್ರಲಿ ಕೆಲವೊಬ್ರು ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಗಲೀಜಾಗಿ ಕೈನೂ ತೊಳಿದೆ, ಆ ಪ್ಲೇಟ್ಸ್ ಸರಿಯಾಗಿ ತೊಳಿದೆ, ಅದ್ ಯಾವ್ದೋ ಕಚಡ ಪಾಮ್ ಆಯಿಲ್ ಅಲ್ಲಿ ಬ್ಯಾನ್ ಆಗಿರುವಂತಹ ಯಾವ್ದ್ಯಾವ್ದೋ ಮಸಾಲೆಗಳು ಹಾಕಿ ಏನೋ ಮಾಡ್ತಾನೆ, ಅದನ್ನ ಜನ ಟೇಸ್ಟಿ ಅನ್ಕೊಂಡ್ ತಿಂತಾರೆ. ರೀಸೆಂಟ್ಲಿ ವಿಜಯ್ ಟೈಮ್ಸ್ ನ ಮೇಡಮ್ ಅವರು ಆ ಸ್ಟ್ರೀಟ್ ಫುಡ್ ಏನಿರುತ್ತೋ ಅದನ್ನ ಹೇಗ್ ತಯಾರಿಸ್ತಾರೆ ಅಂತ ಒಂದು ಕಂಪ್ಲೀಟ್ ಎಕ್ಸ್ಪೋಸ್ ವಿಡಿಯೋ ಮಾಡಿ ಹಾಕಿದ್ದಾರೆ. ಯಪ್ಪ, ಆ ವಿಡಿಯೋ ನೋಡಿದ್ಮೇಲೆ ಅಂತೂ ನಾನಿನ್ನು ಕನ್ಸ್ ಮನ್ಸಲ್ಲೂ ಸ್ಟ್ರೀಟ್ ಫುಡ್ ನ ಮುಟ್ಟೋದೇ ಇಲ್ಲ. ಐ ಹೈಲಿ ರೆಕಮೆಂಡ್ ನೀವು ಕೂಡ ಒಮ್ಮೆ ಹೋಗಿ ಆ ವಿಡಿಯೋನ ನೋಡಿ. ನೋಡಿ, ಯಾರೋ ಹೇಳಿದ್ರು ಅಂತ ನೀವು ಜಿಮ್ ಹೋಗೋದನ್ನ ನಿಲ್ಲಿಸ್ಬಿಟ್ರೆ, ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಭಯದಲ್ಲಿ ನೀವು ಜಿಮ್ ಹೋಗೋದನ್ನ ನಿಲ್ಲಿಸ್ಬಿಟ್ರೆ, ನೀಟಾಗಿ ಕೇಳಿಸ್ಕೊಳ್ಳಿ, ನೀವು ಡೈಲಿ ವರ್ಕೌಟ್ ಮಾಡದೆ ಹಾಗೆ ಇದ್ರಿ ಅನ್ಕೊಳ್ಳಿ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತಾ. ರೆಗ್ಯುಲರ್ ಜಿಮ್ ಹೋಗೋದ್ರಿಂದ ನಿಮ್ ಹಾರ್ಟ್ ಮಸಲ್ಸ್ ಸ್ಟ್ರಾಂಗ್ ಆಗ್ತವೆ ಅಂಡ್ ಉಲ್ಟಾ ಹಾರ್ಟ್ ಅಟ್ಯಾಕ್ ಬರುವಂತಹ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ಜಿಮ್ ಹೋದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಭಯದಲ್ಲಿ ಮನೇಲೆ ಇದ್ರಿ ಅನ್ಕೊಳ್ಳಿ, 30 to 60% ಚಾನ್ಸಸ್ ಆರ್ ದೇರ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅದೇ ನೀವು ಡೈಲಿ ಜಿಮ್ಗೆ ಹೋಗಿ ಮಿನಿಮಮ್ 30 ಮಿನಿಟ್ ವರ್ಕೌಟ್ ಮಾಡಿದ್ರಿ ಅನ್ಕೊಳ್ಳಿ, 30 to 60% ಚಾನ್ಸ್ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋದು ರೆಡ್ಯೂಸ್ ಆಗುತ್ತಾ. ಅಂಡ್ ಡೈಲಿ ಸ್ವಲ್ಪ ವಿಟಮಿನ್ ಡಿ ತಗೊಳ್ಳೋದ್ರ ಮೇಲೂ ಗಮನ ಇರಲಿ. ಇಷ್ಟು ದಿನ ನಾನು ಈ ಒಂದು ಫ್ಯಾಕ್ಟರ್ ನ ಅವಾಯ್ಡ್ ಮಾಡ್ತಾ ಇದ್ದೆ, ಹಾಗಾಗಿ ನನ್ನ ಬಾಡಿಲೂ ತುಂಬಾ ವಿಟಮಿನ್ ಡಿ ನ ಕೊರತೆ ಆಗಿತ್ತು. ಬಟ್ ಯಾವಾಗಿಂದ ಡೈಲಿ ಬೇಗ ಎದ್ದು ಆ ಒಂದು ಅರ್ಲಿ ಮಾರ್ನಿಂಗ್ ನ ಬಿಸಿಲಲ್ಲಿ 10 ನಿಮಿಷ ಕುತ್ಕೊಳ್ಳೋದಕ್ಕೆ ಶುರು ಮಾಡಿದ್ನೋ, ಆಗಿಂದ ನನ್ನ ಬಾಡಿಲಿ ವಿಟಮಿನ್ ಡಿ ಜಾಸ್ತಿ ಆಗಿದೆ, ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಟ್ರೈ ಇಟ್. ಸನ್ಲೈಟ್ ಅನ್ನೋದು ಈ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲ ಒಂದು ಕಡೆ ಆದ್ರೆ ಈಗ ಮೇನ್ ಪಾಯಿಂಟ್ ಕಡೆ ಬರೋಣ. ತುಂಬಾ ಜನ ಅಲಿಗೇಷನ್ ಮಾಡ್ತಿದ್ದಾರೆ ಆ COVID-19 ನ ವ್ಯಾಕ್ಸಿನ್ಸ್ ಏನಿತ್ತು ಅದನ್ನ ಹಾಕ್ಸ್ಕೊಂಡಾದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ. ಹಾನೆಸ್ಟ್ಲಿ ನಾನು ಈ ಒಂದು ಅಲಿಗೇಷನ್ ನ 50% ನಂಬ್ತೀನಿ, 50% ನಂಬಲ್ಲ. ಹೌದು, ನೀವು ಡಾಟಾನ ನೋಡಿದ್ರೆ ಆಫ್ಟರ್ COVID-19 ಏನಾದ್ರು ಲಾಕ್ ಡೌನ್ ಆಯ್ತೋ ಆ ಒಂದು ಪೀರಿಯಡ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ನ ಕೇಸಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿವೆ. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂಡ್ ರಿಸರ್ಚ್ ಅವರ ರಿಪೋರ್ಟ್ ಪ್ರಕಾರ ಫಸ್ಟ್ ಟೈಮ್ ಕೊರೋನಾ ಬಂದು ಏನ್ ಲಾಕ್ ಡೌನ್ ಎಲ್ಲ ಆಗಿತ್ತೋ ಆ ಟೈಮ್ ಅಲ್ಲಿ ಯಾರಿಗೆಲ್ಲ ಕೊರೋನಾ ಬಂದಿತ್ತೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರುವಂತಹ ಚಾನ್ಸ್ ಡಬಲ್ ಇದೆ ಅಂತ. ಅಂಡ್ ಯಾರಿಗೆ ತುಂಬಾ ಸೀರಿಯಸ್ COVID-19 ಆಗಿತ್ತು, ಲೈಕ್ ಸಾವು ಅಥವಾ ಬದುಕು ಅನ್ನುವಂತಹ ಸಿಚುವೇಶನ್ ಇಂದ ಯಾರು COVID-19 ನ ಫೇಸ್ ಮಾಡಿ ಬದುಕುಳಿದು ಬಂದ್ರೋ ಅವ್ರಿಗೆ ಇನ್ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸ್ 4 ಪಟ್ಟು ಜಾಸ್ತಿ ಇದೆ ಅಂತ. ಸೊ ಇವ್ ರಿಸರ್ಚ್ ಪ್ರಕಾರ ನೀವು ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಇಂದ ಸತ್ತಿಲ್ಲ ಅಂದ್ರು ಇನ್ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಅಂತೂ ಪಕ್ಕ ಸಾಯ್ತೀರಾ. ಅಂಡ್ ಕೇವಲ ಕೋವಿಡ್ ಬಂದವ್ರಿಗಷ್ಟೇ ಅಲ್ಲ, ಕೋವಿಡ್ ಬರ್ದೆ ತುಂಬಾ ಸೇಫ್ ಆಗಿದ್ದವ್ರಿಗೂ ಕೂಡ ಯಂಗ್ ಪೀಪಲ್ಸ್ ಏನಿದಾರೋ ಅವರಲ್ಲಿ ಹಾರ್ಟ್ ನ ಪ್ರಾಬ್ಲಮ್ಸ್ ಅನ್ನೋದು 30% ಇಂದ ಇನ್ಕ್ರೀಸ್ ಆಗಿದೆ. ನನ್ಗೆ ಆ COVID-19 ನ ವ್ಯಾಕ್ಸಿನ್ಸ್ ಅದು ತುಂಬಾ ಫಿಶಿ ಅನ್ಸೋದು. ಯಾಕೆ ಅಂದ್ರೆ ನೋಡಿ, ಹಿಸ್ಟ್ರಿಲಿ ಕೊರೋನಾ ವೈರಸ್ ಇಂದನು ತುಂಬಾ ಡೇಂಜರಸ್ ಅಂದ್ರೆ ಮಲೇರಿಯಾ. ಅಂಡ್ ನಿಮಗ್ ಗೊತ್ತಾ, ಮಲೇರಿಯಾದು ವ್ಯಾಕ್ಸಿನ್ ಕಂಡು ಹಿಡಿಲಿಕ್ಕೆ 35 ವರ್ಷ ಹಿಡಿತು. ಅಂಡ್ ಮಲೇರಿಯಾಕ್ಕಿಂತನೂ ಡೇಂಜರಸ್ ಡೆಂಗ್ಯೂದು ವ್ಯಾಕ್ಸಿನ್ ಕಂಡು ಹಿಡಿಯೋದಕ್ಕೆ 75 ವರ್ಷ ಹಿಡಿತು. ಅಂತದ್ರಲ್ಲಿ ಕೊರೋನಾ ವೈರಸ್ ಲಿಟ್ರಲಿ ವರ್ಲ್ಡ್ ವೈಡ್ ಎಷ್ಟು ಜನನ ಸಾಯಿಸ್ತು ಈ ವೈರಸ್. ಸೊ ಅಂತ ಒಂದು ಡೇಂಜರಸ್ ಕೊರೋನಾ ವೈರಸ್ ನ ವ್ಯಾಕ್ಸಿನ್ ಕೇವಲ 9 ರಿಂದ 10 ತಿಂಗಳಲ್ಲಿ ರೆಡಿ ಆಗ್ಬಿಡ್ತಾವ. ಇದು ನಿಮಗ್ ಸ್ವಲ್ಪ ಫಿಶಿ ಅನಿಸ್ತಿಲ್ವಾ? ಅಷ್ಟೇ ಅಲ್ಲ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡಾಕ್ಟರ್ಸ್ ನ ಟೀಮ್ ಸೆಟಪ್ ಮಾಡುತ್ತಾ. ಲೈಕ್ ಎಲ್ಲಿಂದ ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗಿತ್ತು, ಚೀನಾ, ಆ ಒಂದು ಚೀನಾ ದೇಶಕ್ಕೆ ಆ ಒಂದು ಡಾಕ್ಟರ್ಸ್ ನ ಟೀಮ್ ನ ಕಳಿಸ್ಕೊಡುತ್ತಾ. ಅವ್ರ ಮೇನ್ ಕೆಲಸ ಏನಿದ್ದು ಆ ಕೊರೋನಾ ವೈರಸ್ ಹೆಂಗ್ ಸ್ಪ್ರೆಡ್ ಆಯ್ತು, ಅದು ಹ್ಯೂಮನ್ ಬಾಡಿ ಒಳಗಡೆ ಹೇಗ್ ಎಂಟರ್ ಆಯ್ತು, ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ಡೀಟೇಲ್ಡ್ ರಿಪೋರ್ಟ್ ಕೊಡ್ಬೇಕಿತ್ತು. ಆದ್ರೆ ನಿಯರ್ಲಿ 6 to 7 ಇಯರ್ಸ್ ಕಳೆದು ಹೋದ್ವು, ಆ ರಿಪೋರ್ಟ್ ಅನ್ನೋದು ಇನ್ನೂವರೆಗೂ ಹೊರಗೆ ಬಂದಿಲ್ಲ. ಹೇಗೆ ಕೊರೋನಾ ವೈರಸ್ ಹ್ಯೂಮನ್ ಬಾಡಿ ಒಳಗಡೆ ಎಂಟರ್ ಮಾಡ್ತು ಅಂತ ಗೊತ್ತೇ ಇಲ್ಲ. ಸೊ ಅಗ್ನಿ ಶ್ರೀಧರ್ ಅವ್ರು ಹೇಳ್ದಂಗೆ
ನಿಜವಾಗ್ಲೂ ಇದೆಲ್ಲ ಮೆಡಿಕಲ್ ಮಾಫಿಯಾನ ಆರ್ ಇದೆಲ್ಲ ಜಸ್ಟ್ ಕಾನ್ಸ್ಪಿರಸಿ ಥಿಯರೀಸ್, ಜಸ್ಟ್ ಅಲಿಗೇಷನ್ಸ್ ಅಷ್ಟೇನಾ? ಅದೇನಾದ್ರೂ ಆಗಿರ್ಲಿ, ವ್ಯಾಕ್ಸಿನ್ ಅಂತೂ ಎಲ್ರು ಹಾಕ್ಸ್ಕೊಂಡ್ವಿ, ಇನ್ನೇನು ಮಾಡಕ್ಕಾಗಲ್ಲ. ಮೇ ಬಿ ಇದೆಲ್ಲ ಜಸ್ಟ್ ಅಲಿಗೇಷನ್ಸ್ ಅಂತಾನೆ ನಮ್ ಮನ್ಸಿಗೆ ನಾವೇ ಸಮಾಧಾನ ಹೇಳ್ಕೋಬೇಕಷ್ಟೇ. ಸೊ ಹಾರ್ಟ್ ನ ಪ್ರಾಬ್ಲಮ್ಸ್ ಇಂದ ದೂರ ಇರಬೇಕು ಅಂದ್ರೆ ಜಂಕ್ ಫುಡ್ ತಿನ್ನೋದನ್ನ ನಿಲ್ಸಿ, ಸ್ಟ್ರೆಸ್ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ, ಶುಗರ್ ಸಾಲ್ಟ್ ನ ಯೂಸೇಜ್ ಕಡಿಮೆ ಮಾಡಿ ಅಂಡ್ ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡಿ. ಲೈಫ್ ಅಲ್ಲಿ ಯಾರ ಜೊತೆ ಯಾವ ಟೈಮ್ ಅಲ್ಲಿ ಯಾವ ತರ ಅನ್ಸರ್ಟನ್ ಈವೆಂಟ್ ನಡೆದು ಎಂತ ಮೆಡಿಕಲ್ ಎಮರ್ಜೆನ್ಸಿ ಬರಬಹುದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನೀವು ನಿಮ್ ಫ್ಯಾಮಿಲಿ ಹಾಸ್ಪಿಟಲ್ ಬಿಲ್ಸ್ ಇಂದ ಸೇಫ್ ಇರಬೇಕು ಅಂದ್ರೆ ಈಗಲೇ ಒಂದು ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ. ಅಂಡ್ ಆಸ್ ಮೈ ಸಜೆಷನ್, ಚೂಸ್ ಡಿಟೋನ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನಿಮ್ ನೀಡ್ಸ್ ಅಕಾರ್ಡಿಂಗು ನಿಮ್ಗೆ ಯಾವ್ದು ಬೆಸ್ಟ್ ಪಾಲಿಸಿ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಓಕೆ ದೆನ್ ದೂತ ಸಭೆಯ ಪ್ರಜೆಗಳೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ಇನ್ಫಾರ್ಮೇಟಿವ್ ಅನ್ಸಿರುತ್ತೆ. ಸೊ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಅಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ರೀಸೆಂಟ್ಲಿ ನಾನು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿರುವಂತಹ ಒಂದು ಡೇಂಜರಸ್ ಟನಲ್ ಪ್ರಾಜೆಕ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನೋಡಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೋಗಿ ಆ ಒಂದು ವಿಡಿಯೋನ ನೋಡಿ. ಓಕೆ ದೆನ್ ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.